ಬ್ರೈನ್ ಟ್ಯೂಮರ್ ಈಗ ಮಾರಣಾಂತಿಕವಲ್ಲ. ಆಧುನಿಕ ಚಿಕಿತ್ಸಾ ವಿಧಾನಗಳೊಂದಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ನ್ಯೂರೋಸರ್ಜರಿ ಮತ್ತು ಸ್ಪೈನ್ ಸರ್ಜರಿ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಅನ್ಮೋಲ್ ನಾಗರಾಜ್ ಹೇಳಿದರು. ಇರ್ಬೋದು, ಎಕ್ಸ್ರೇ ಇರ್ಬೋದು, ಇಲ್ಲ ಮೊಬೈಲ್ ರೇಡಿಯೇಷನ್ ಇರ್ಬೋದು. ಅದ್ರ ಜೊತೆ ಮೊಬೈಲ್ ಟವರ್ಸ್ ಇರುತ್ತಲ್ಲ, ಸಿಗ್ನಲ್ ಟವರ್ಸ್. ಸೊ ಅದು ವೆರಿ ನಿಯರ್ ಬೈ ಇತ್ತು, ಮನೆಗೆ ತುಂಬ ಎಕ್ಸ್ಪೋಜರ್ ಇತ್ತು, ಹೈ ಲೆವೆಲ್ ರೇಡಿಯೇಷನ್ ಇತ್ತು ಅಂದ್ರೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ ಇದರಿಂದ. ಸೊ ಈಗ ರೋಗ ಲಕ್ಷಣಗಳಂದರೆ ಏನು ಬರ್ಬೋದು? ಈಗ ಪೇಷಂಟ್ಸ್ ನಮಗೆ ಹೆಂಗೆ ಬರ್ತಾರೆ ಅಂದರೆ ತಲೆನೋವು. ಈಗ ಒಂದೇ ಸತಿ ತಲೆನೋವು ಬಂತು, ಸರಿ ಆಯಿತು ಅಂತಂದರೆ ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ಬಟ್ ರಿಪೀಟೆಡ್ ಆಗಿ ತಲೆನೋವು ಬರ್ತಾ ಇದೆ, ನಿಮಗೆ 2-3 ತಿಂಗಳಿಂದಲೂ ತಲೆನೋವಿದೆ, ಮೆಡಿಸಿನ್ ತೊಗೊಂಡ್ರೂ ಸರಿ ಆಗ್ತಿಲ್ಲ, ಒಂದು ಭಾಗದಲ್ಲೇ ತಲೆನೋವಿದೆ, ತಲೆನೋವು ಜೊತೆ ವಾಂತಿ ಬರುತ್ತೆ, ಸೊ ಕಣ್ಣು ಮಂಜಾಗ್ಬೋದು, ಇಲ್ಲಾಂದರೆ ಈಗ ಪ್ಯಾರಲಿಸಿಸ್ ಆಗ್ಬೋದು, ಒಂದು ಅಂಗಗಳು, ಒಂದು ಕೈ ಇಲ್ಲ ಒಂದು ಕಾಲು, ಇಲ್ಲಾಂದರೆ ಮುಖ ಪ್ಯಾರಲಿಸಿಸ್ ಆಗುತ್ತಲ್ಲ, ಫೇಶಿಯಲ್ ಪ್ಯಾರಲಿಸಿಸ್ ಅಂತೀವಿ. ಸೊ ಇದರಿಂದ ಬರ್ಬೋದು ಪೇಷಂಟ್ಸು. ಇಲ್ಲ ಎಷ್ಟೊಂದು ಜನಕ್ಕೆ ಬರೀ ಸುಸ್ತಿರುತ್ತಷ್ಟೇ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಇವೆಲ್ಲ ನಮ್ಮದು ಬ್ರೈನ್ ಕಂಟ್ರೋಲ್ ಸೆಂಟರ್ಸ್ ಅಂತ ಹೇಳ್ತೀವಿ. ಈಗ ನಮಗೆ ಹೆಂಗೆ ಅಂದರೆ, ಈಗ ಯಾರು ಬಲದ ಕೈಯಲ್ಲಿ ಬರೀತಿರೋರಿಗೆ ಎಡಗಡೆ ಬ್ರೈನೇ ಡಾಮಿನೆಂಟ್ ಬ್ರೈನ್ ಅಂತ. ಸೊ ಹಂಗಂದರೆ ಈಗ ಎಡಗಡೆ ಮೆದ್ಲಲ್ಲೇ ನಮ್ಮದು ಮಾತಿನ ಕಂಟ್ರೋಲ್ ಇರುತ್ತೆ ಬಲಗಡೆ ಬರೆಯೋರಿಗೆ. ಸೊ ಅದೇ ಥರ ಬಲಗಡೆ ಮೆದ್ಲು ಎಡಗಡೆ ಕೈಕಾಲು ಕಂಟ್ರೋಲ್ ಮಾಡುತ್ತೆ, ಎಡಗಡೆ ಮೆದ್ಲು ಬಲಗಡೆ ಕೈಕಾಲು ಕಂಟ್ರೋಲ್ ಮಾಡುತ್ತೆ. ಸೊ ಈಗ ಸಿಂಪಲ್ ಆಗಿ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಮೆದ್ಲಿನ ಬಲಗಡೆ ಭಾಗ ಕೇಟ ಆದರೆ ಎಡಗಡೆ ಭಾಗ ಪ್ಯಾರಲಿಸಿಸ್ ಆಗ್ಬೋದು. ಅದೇ ಥರ ಬ್ರೈನ್ ಟ್ಯೂಮರಲ್ಲೂ ಆ ಟ್ಯೂಮರ್ ಗೆಡ್ಡೆ ಅದೇ ಲೊಕೇಶನಲ್ಲಿ ಇತ್ತು ಅಂತಂದರೆ, ಈಗ ಮಾತಿನ ಜಾಗದಲ್ಲೇ ಇದ್ದರೆ ಪೇಷಂಟ್ಸು ಮಾತಿನ ತೊಂದರೆಯಲ್ಲಿ ಬರ್ಬೋದು, ನಮಗೆ ಮಾತು ತೊದಲಿ ಇರ್ಬೋದು, ಮಾತು ಸ್ಪಷ್ಟತೆ ಇರ್ದೇ ಇರ್ಬೋದು. ಸೊ ಅದೇ ಥರ ಪ್ಯಾರಲಿಸಿಸ್ ಆಗಿ ಬರ್ಬೋದು. ಎಷ್ಟೊಂದು ಜನಕ್ಕೆ ಫಿಟ್ಸು ಬರುತ್ತೆ. ಈಗ ಎಷ್ಟೊಂದು ಜನ ಬರೀ ಫಿಟ್ಸ್ ಬಂತು ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು ಹಂಗೆ ಪ್ರೊಲಾಂಗ್ ಮಾಡ್ತಾ ಇರ್ತಾರೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಇದು ಸೋಷಿಯಲ್ ಸ್ಟಿಗ್ಮಾ ಥರ, ಫಿಟ್ಸ್ ಬಂದಿದೆ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ಮಾಡಬಾರ್ದು. ಸೊ ಒಂದು ಸತಿ ಫಿಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ನ್ಯೂರೋಲಜಿಸ್ಟ್ ಇಲ್ಲ ನ್ಯೂರೋಸರ್ಜನ್ ಇಲ್ಲ ಫಿಸಿಷಿಯನ್ ಅಟ್ಲೀಸ್ಟ್ ಯಾರಿದ್ದಾರೆ ಡಾಕ್ಟ್ರು ಪಕ್ಕದಲ್ಲಿ ತೋರಿಸ್ಬಿಟ್ಟು ಏನಕ್ಕೆ ಬಂದಿದೆ ಅಂತ ತೋರಿಸಿ, ಸೊ ಅದಕ್ಕೆ ಎಕ್ಸಾಮಿನೇಷನ್ ಟೆಸ್ಟ್ ಇದೆ. ಈಗ ಹಾರ್ಟಿಗೆ ಹೆಂಗೆ ECG ಮಾಡ್ತೀವಿ, ಅದೇ ಥರ ಮೆದ್ಲಿಗೆ EEG ಅಂತ, ಅಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಸೊ ಈ ಟೆಸ್ಟಲ್ಲಿ ನಮಗೆ ಬ್ರೈನ್ ಆಕ್ಟಿವಿಟಿ ಸಿಗ್ನಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಈಗ ನಮ್ಗೆ ಹೆಂಗಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸ್ ಆಗುತ್ತಲ್ಲ, ಈಗ ಟ್ಯೂಮರ್ ಗೆಡ್ಡೆ ಈಗ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಏರುಪೇರು ಮಾಡುತ್ತೆ. ಆ ಟೈಮಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಫಿಟ್ಸ್ ಬಂದಾಗ್ಲೂ ನೀವು ಬಂದು ತೋರಿಸ್ಬೇಕಾಗುತ್ತೆ. ತೋರಿಸಿದಾಗ್ಲೇ ನಮಗೆ CT MRI ಸ್ಕ್ಯಾನ್ ಮಾಡಿದಾಗ ಐಡೆಂಟಿಫೈ ಮಾಡ್ಬೋದು ಟ್ಯೂಮರ್ ಇದೆಯಾ ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಅಂತ. ಸೊ ಇದೇ ಥರ ಟ್ಯೂಮರು ನಮಗೆ ಇನ್ನೊಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಮೈಯಲ್ಲಿ. ಹೆಂಗೆ ಥೈರಾಯ್ಡ್ ಗಂಟು ಇರುತ್ತಲ್ಲ ಆರ್ಗನ್ನು, ಅದ್ರ ಜೊತೆ ಅದು ಕಂಟ್ರೋಲ್ ಮಾಡೋದು ಈ ಸಿಸ್ಟಮ್ ಇನ್ನೊಂದು ಪಿಟ್ಯೂಟರಿ ಅಂತ. ಸೊ ಅದು ನಮ್ಮ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, ಥೈರಾಯ್ಡು, ಸ್ಟಿರಾಯ್ಡ್ಸು, ಕಾರ್ಟಿಸೋಲ್ ಅಂತೆಲ್ಲ ಹೇಳ್ತೀವಿ. ಸೊ ಈ ತೊಂದರೆಯಲ್ಲಿ ಪೇಷಂಟ್ ಬರೀ ಕಣ್ಣು ಮಂಜಿರುತ್ತೆ ಅಷ್ಟೇ. ಸೊ ಈ ಪೇಷಂಟ್ಸ್ ಎಲ್ಲ ಕಣ್ಣಿನ ಡಾಕ್ಟ್ರಿಗೆ ಹೋಗಿರ್ತಾರೆ ತೋರ್ಸೋಕ್ಕೆ, ಬೇರೆ ಯಾರಿಗೂ ತೋರಿಸಿರಲ್ಲ. ಸೊ ಕಣ್ಣಿನ ಡಾಕ್ಟ್ರಿಗೆ ಹೋಗಿ ಪರೀಕ್ಷೆ ಮಾಡಿದಾಗ 2 ಸೈಡ್ ದೃಷ್ಟಿ ಕಡಿಮೆ ಇರುತ್ತೆ ಅವ್ರಿಗೆ. ಸೊ ಅದು ಚೆಕ್ ಮಾಡಿದಾಗ ಪಿಟ್ಯೂಟರಿ ಗ್ರಂಥನೇ ದೊಡ್ಡದಾಗಿ ಅದರಿಂದನೇ ಸಮಸ್ಯೆ ಬರ್ತಾ ಇರುತ್ತೆ ಕಣ್ಣಿನ ನರಕ್ಕೆ ಒತ್ತಿ. ಸೊ ಅದು ಸ್ಕ್ಯಾನಲ್ಲಿ ಗೊತ್ತಾದಾಗ ಇದಕ್ಕೆ ನಾವು ಎಂಡೋಸ್ಕೋಪಿಕಲಿ ಸರ್ಜರಿ ಮಾಡ್ತೀವಿ, ಓಪನ್ ಮಾಡಿ ಎಲ್ಲ ಮಾಡೋದಿಲ್ಲ. ಸೊ ಜಸ್ಟ್ ಮೂಗಲ್ಲಿ ಎಂಡೋಸ್ಕೋಪಿ ಮಾಡಿ ಸರ್ಜರಿ ಮಾಡಿ ಆ ಗಂಟನ್ನ ಟೆಸ್ಟಿಗೆ ಕಳಿಸ್ತೀವಿ. ಸೊ ಈ ಥರ ಲಕ್ಷಣಗಳು. ಸೊ ಕಾಮನ್ ಆಗಿ ನೋಡೋದು ನಾವು ತಲೆನೋವು, ಅದು ಬಿಟ್ಟರೆ ಕಣ್ಣು ಮಂಜು, ಅದು ಬಿಟ್ಟರೆ ಕೈಕಾಲು ವೀಕ್ನೆಸ್ ಆಗೋದು ಒಂದು ಕಡೆ, ಇಲ್ಲಾಂದರೆ ಮಾತಿನ ಸಮಸ್ಯೆ ಬರೋದು, ನಡೆಯ ಇಂಬ್ಯಾಲೆನ್ಸ್ ಬರೋದು, ಮತ್ತು ಫಿಟ್ಸಿನ ಲಕ್ಷಣಗಳು. ಸೊ ಇದೆಲ್ಲ ಬಂದು ನಿಮಗೆ ಒಂದ್ಸತಿ ಡಿಟೆಕ್ಟ್ ಆಯಿತು, ಸ್ಕ್ಯಾನಲ್ಲಿ ಗೊತ್ತಾಯಿತು ಅಂತ ಅಂದರೆ, ಸೊ ನೆಕ್ಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಅದ್ರ ಜೊತೆ ಸ್ಕ್ಯಾನ್, ಫಸ್ಟ್ CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನಲ್ಲಿ ನಮಗೆ ಗೊತ್ತಾಯಿತು ಅಂದರೆ ಒಂದು ಕಾಂಟ್ರಾಸ್ಟ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಅದು ಮಾಡ್ತೀವಿ. ಸೊ ಈ ಕಾಂಟ್ರಾಸ್ಟ್ ಕೋವಿಡ್ ಪ್ರಿವೆಂಟ್ ಮಾಡ್ಬೋದು ಅಂತ ಆದರೆ ಕ್ಯೂರ್ ಇಲ್ಲ ಅಂತಿಲ್ಲ. ಸ್ಟೇಜ್ 4 ತುಂಬ ಡಿಲೇ ಆಗಿ ಬಂದರೆ ಅವಾಗ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿ ಪ್ರೊಲಾಂಗ್ ಮಾಡ್ಬೋದು ಲೈಫ್ನ ಅಷ್ಟೇ. ಬಟ್ ಬೇಗ ಬಂದಷ್ಟು ಪ್ರಿವೆಂಟ್ ಮಾಡ್ಬೋದು. ಪ್ಲಸ್ ಫರ್ದರ್ ಕಾಂಪ್ಲಿಕೇಶನ್ಸ್, ಬ್ರೈನಿಗೆ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಪ್ರೈಮರಿ ಡ್ಯಾಮೇಜು, ಸೆಕೆಂಡ್ರಿ ಡ್ಯಾಮೇಜು. ಪ್ರೈಮರಿ ಡ್ಯಾಮೇಜು ಟ್ಯೂಮರ್ ಸೆಲ್ಸಿಂದನೇ ಆಗಿರುತ್ತೆ. ಬಟ್ ಸೆಕೆಂಡ್ರಿ ಡ್ಯಾಮೇಜ್ ಇರುತ್ತಲ್ಲ, ನಿಮಗೆ ಬ್ರೈನಿಂದ ಊತ ಬರುತ್ತೆ ಗಂಟಿಂದ. ಸೊ ಅದನ್ನ ಅವಾಯ್ಡ್ ಮಾಡ್ಬೋದು ನಾವು ಇನಿಷಿಯಲಿ ಗೊತ್ತಾಗಿ ಇನಿಷಿಯಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ. ಸೊ ಇದಿಷ್ಟು ಸೌಲಭ್ಯಗಳು ನಮ್ಮದು ಮಣಿಪಾಲ್ ಹಾಸ್ಪಿಟ್ಲಲ್ಲಿದೆ. ಸೊ ಮೈನ್ಲಿ ಬ್ರೈನ್ ಟ್ಯೂಮರ್ ಅಂದರೆ ನೀವು ಎದುರ್ಕೊಳ್ಳೋದೇನು ಬೇಕಾಗಿಲ್ಲ, ಅಡ್ವಾನ್ಸ್ಮೆಂಟ್ಸ್ ಇದೆ. ಸೊ ಮಣಿಪಾಲಲ್ಲಿ ಎಲ್ಲ ಥರದೂ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀವಿ. ಸೊ ಏನು ವರಿ ಮಾಡ್ದೇನೆ ನೀವು ಟ್ರೀಟ್ಮೆಂಟು ಮುಂದುವರಿಸ್ತಾ ಇದ್ದರೆ ಒಳ್ಳೇದು ಆ್ಯಕ್ಚುಲಿ. ಸೊ ಯಾರಿಗೂ ಹಿಂಗಾಗಿದೆ ಟ್ರೀಟ್ಮೆಂಟ್ ನಿಲ್ಲಿಸಿ ಅಂತ ಇದು ಮಾಡಬಾರ್ದು, ಅಲ್ಲಿ ಸೋಷಿಯಲ್ ಸ್ಟಿಗ್ಮಾ ಬರ್ಬೋದು. ಈಗ ಟ್ಯೂಮರ್ ಅಂದರೆ ಏನೋ ಅಂತ ಭಯ